ಏನಕ್ಕೆ ಯೋಗಿಗೆ 3 ಜನಕ್ಕೂ ಕೋಲ್ಡ್ ಮತ್ತು ಜ್ವರ. ಏನು ಮಾಡೋದು, ಜ್ವರ ಇದ್ರೂ ಇವನ್ನ ನೋಡ್ಕೊಬೇಕಲ್ಲ, ಊಟ ಮಾಡಲ್ಲ, ಅದಕ್ಕೆ ತಿನ್ನಿಸ್ತಾ ಇದ್ದೀವಿ. ಕೋಲ್ಡು ಮತ್ತು ಫುಲ್ ಜ್ವರ ಮಾಡ್ಕೊಂಡಿದ್ದು ಇವಾಗ ಅಷ್ಟೇ. ಅದು ಓವರ್ 650 ಮಾತ್ರ ಬಂದು ಅವ್ರಿಗೆ ತಿನ್ಸೋಣ ಅಂತ ಬಂದೆ. ತಿನ್ನಲ್ಲ, ನಾವು ತಿನ್ಸಿಲ್ಲ ಅಂದರೆ ಆಮೇಲೆ ತಿನ್ಬೇಕು. ಜ್ವರ ಇದ್ರು ತಿನ್ನಿಸ್ತೀವಿ ಇರ್ತಾನೆ ಅಂತ ಮಾಡ್ಕೊಂಡು ತಿನ್ಬೇಕು. ನಿಂತಾರೆ ನೋಡು, ಹಾಗೆ ಇಟ್ಕೊಂಡಿರೋದು ಬಾಯಲ್ಲಿ. ತಿನ್ನ ಅಯ್ಯೋ, ಹಂಗೆ ಇಟ್ಕೊಂಡಿರೋದು. ತಿನ್ನೋದು ಬೇಡ ಚೆನ್ನೆ ಬೇಡ, ಏನೋ ಉಗೀತಾವೆ ಕಣ. ಚೂರು ಓಕೆ, ಇವ್ರಿಗೆ ಚಳಿಗೆ ಹಿಂಸೆ ಮಾಡಿ ತಿನ್ಸ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸೊ ಓಕೆ. ಇವಾಗ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಶಿರಾಗೆ ಹೊರಟಿದ್ದೀವಿ. ಏನಕ್ಕೆ ಅಂತ ಅಂದರೆ ನಮ್ಮ ಅಜ್ಜಿದು ತಿಂಗಳು ತಿಥಿ. ಸೊ ಅದಕ್ಕೋಸ್ಕರ ಅದು ನಮ್ಮ ಮಾಮನ ಮನೆಯಲ್ಲೇ ಮಾಡಬೇಕು ಅಂತೆ. ಸೊ ಅದಕ್ಕೋಸ್ಕರ ಅಲ್ಲೇ ಮಾಡ್ತಿದ್ದೀವಿ ಎಲ್ಲ ಮತ್ತು ಕಾರ್ಯ. ಫುಲ್ಲು ಹುಷಾರಿಲ್ಲ ನಮಗೆ, ಇಬ್ರಿಗೂ ಹುಷಾರಿಲ್ಲ. ಏನಕ್ಕೆ ಅಂದರೆ ನೆನ್ನೆ ನೈಟು ವೇಣು ಫಸ್ಟ್ ಜ್ವರ ಬಂತು ಮತ್ತು ಕೋಲ್ಡ್ ಆಯಿತು. ಅವ್ರ ಪಕ್ಕನೇ ಮಲಗಿದ್ನಲ್ಲ ನಾನು. ಸೊ ನನಗೂ ಹಂಗೆ ಅಟ್ಯಾಕ್ ಆಯಿತು. ಏನು ಕೂಲ್ ಡ್ರಿಂಕ್ಸ್ ಒಂದಿಷ್ಟೇ ಎಷ್ಟು ಕುಡ್ದಿತ್ತು. ಕೋಲ್ಡ್ ಆಗೈತೆ, ಅವನು ಕೋಲ್ಡ್ ಆಗೈತೆ, ಮಾತ್ರ ತಗೊಂಡು ನಮ್ದು. ಸೊ ಓಕೆ, ಈಗ ಹೋಗ್ತಾ ಅಂದಿವೆ, ಹಂಗೆ ಏನೇನಾಗುತ್ತೆ ತೋರಿಸ್ತೀವಿ. ಅಣ್ಣ ಅರ್ಜುನ್ ಬ್ರೋಗೆ ಇಬ್ರಿಗೂ ಫುಲ್ ಹುಷಾರಿಲ್ಲ. ನಿನ್ನೆ ನೈಟಿಂದ ಫುಲ್ ಜ್ವರ. ಸೊ ಇವಾಗ ಹಾಸ್ಪಿಟ್ಲ್ ಹತ್ರ ಹೋಗಬೇಕು. ಫುಲ್ ಕೋಲ್ಡು ಮತ್ತು ಫುಲ್ ಜ್ವರ ಅಲ್ಲ ಅಣ್ಣ? ಏನು ತಿಂದ್ರಿ ನೀವು? ಇಬ್ರಿಗೂ ಫುಲ್ ಜ್ವರ ಇದೆ. ಒಂದು ಸ್ವಲ್ಪನೂ ಓಡಾಡೋಕ್ಕೆ ಕೂಡ ಆಗ್ತಿಲ್ಲ ಅವ್ರಿಗೆ, ಅಷ್ಟೊಂದು ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. ಇವಾಗ ಹೋಗಿ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು. ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಯೋಗಿ, ವೇಣು ಅಣ್ಣ, ಅರ್ಜುನ್ ಬ್ರೋ ಹೋಗ್ತಾರೆ, ಡ್ಯಾಡಿ ಕರ್ಕೊಂಡು ಹೋಗ್ತಾರೆ. ಇವಾಗ ನಾನು ಇಲ್ಲೇ ಮನೇಲಿ ಚಡಿಲಿ ನೋಡ್ಕೊಂಡಿರ್ತೀನಿ. ನೋಡೋಣ ಬಂದಮೇಲೆ. ಓಕೆ, ಇವಾಗ ಯೋಗಿ ಮತ್ತು ವೇಣು ಅಣ್ಣ ಅವರೆಲ್ಲ ಹಾಸ್ಪಿಟ್ಲಿಂದ ಬಂದರು. ಇವಾಗ ರೆಸ್ಟ್ ಮಾಡ್ತಾಯಿದ್ದಾರೆ ವೇಣು ಅಣ್ಣ ಮತ್ತು ಅರ್ಜುನ್ ಬ್ರೋ. ಯೋಗಿ ಏನು ಮಾಡ್ತಾಯಿದ್ದಾನೆ ಅಂದರೆ ಇವಾಗ ಅವ್ರಿಗೆ ಫುಡ್ಡು ರಸಮ್ ಮಾಡ್ತಾಯಿದ್ದಾನೆ. ರಸಮ್ಮು ಜ್ವರಕ್ಕೆಲ್ಲ ತುಂಬ ಒಳ್ಳೇದಲ್ವ, ರಸಮ್ ಕುಡಿದ್ರೆ ಮತ್ತು ರಸಮನ್ನು ತಿಂದರೆ ಬಿಸಿ. ಸೊ ರಸಮ್ ಮಾಡಿದ್ದಾನೆ ಯೋಗಿ. ಇವಾಗ ಆಲ್ರೆಡಿ ಕುಕ್ಕರ್ಗೆಲ್ಲ ಹಾಕ್ಬಿಟ್ಟಿದ್ದಾನೆ. ಏನೇನು ಹಾಕಿದೆ ಯೋಗಿ? ತೊಗರಿಬೇಳೆ, ಹಾಂ, ವಾಟರು, ಒಂದು ಸ್ವಲ್ಪ ಲೈಟಾಗಿ ಆಯಿಲು, ಟೊಮೊಟೊ, ಒಂಚೂರು ಕರ್ಬೇವಿನ ಸೊಪ್ಪು, ಟರ್ಮೆರಿಕ್ ಪೌಡ್ರು ಅಷ್ಟೇ. ಸ್ವಲ್ಪ ಸಾಲ್ಟ್ ಇಷ್ಟ ಹಾಕಿದ್ರಿ, ಸ್ವಲ್ಪ ಸಾಲ್ಟ್ ಅಷ್ಟೇ. ಸೊ ಇದನ್ನು ಸ್ವಲ್ಪ ಕುಕ್ಕರಲ್ಲಿ ಬೇಯಿಸ್ಬೇಕು. ಎಷ್ಟೊತ್ತು ರೀ? ಎಷ್ಟೊತ್ತು? 1 ವಿಸಿಲ್ ಅಷ್ಟೇ. 1 ವಿಸಿಲ್ ಅಷ್ಟೇ.
ಫೈನಲಿ ರೆಡಿ ಆಗಿದೆ, ನೋಡ್ಬೋದು ನೀವು. ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ವೇಣೋಣ ಅರ್ಜುನ್ ಬ್ರೋ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಅವ್ರ ಪಾಪ ನಿಜವಾಗ್ಲೂ ನಡೆಯೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದ್ದಾರೆ, ಜ್ವರ ಜಾಸ್ತಿ ಇದೆ. ಇಂಜೆಕ್ಷನ್ ತೊಗೊಂಬಂದರು. ಇಲ್ಲಿ ಅರ್ಜುನ್ ಬ್ರೋ ಮಲ್ಕೊಂಡಿದ್ದಾರೆ, ಇನ್ನು ಪಕ್ಕದ ರೂಮಲ್ಲಿ ವೇಣೋಣ ಮಲ್ಕೊಂಡಿದ್ದಾರೆ ಇಲ್ಲಿ. ಪಾಪ ಅವ್ರು ಊಟ ಮಾಡ್ಬೇಕಾದ್ರೆ ನುಂಗೋಕ್ಕೂ ಆಗಿಲ್ಲ, ಸ್ವಲ್ಪನೇ ತಿಂದರು. ಇವಾಗ ಟ್ಯಾಬ್ಲೆಟ್ ಕುಡ್ದು ಮಲ್ಕೊಂಡಿದ್ದಾರೆ ಇಬ್ಬರೂ. ನೆಕ್ಸ್ಟು ಅವ್ರು ಇದ್ಮೇಲೆ ನೋಡೋಣ, ಹುಷಾರಾದ್ಮೇಲೆ ಮಾತಾಡ್ತಾರೆ ನೋಡೋಣ. ಅವ್ರು ನಿಜವಾಗ್ಲೂ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಡ್ಯಾಡಿ ಇವಾಗ ಟ್ಯಾಬ್ಲೆಟ್ ಕೊಟ್ಟರು ವೇಣೋಣಂಗೂ ಅರ್ಜುನ್ ಬ್ರೋಗೆ. ಇದು ಅರ್ಜುನ್ ಬ್ರೋಗಾ? ಒಂದು ಟ್ಯಾಬ್ಲೆಟ್ ಕುಡ್ದಿಲ್ಲಂತೆ ಅವರು. ಇವಾಗ ಈ ಟ್ಯಾಬ್ಲೆಟ್ನ ಕೊಡ್ತೀನಿ ಎದೋಳಿಸ್ಬಿಟ್ಟು. ಬ್ರೋ ಅರ್ಜುನ್ ಬ್ರೋ ಟ್ಯಾಬ್ಲೆಟ್ ಕುಡೀರಿ. ಪರವಾಗಿಲ್ವಾ ಇವಾಗ ಸ್ವಲ್ಪ? ಏನಪ್ಪ ಅಂದರೆ ಜ್ವರ ಇಬ್ರಿಗೂ ಒಟ್ಟಿಗೆ ಬಂದಿದೆ. ಕುಡೀರಿ ಬ್ರೋ, ಕುಡೀರಿ, ಏನಾಗಲ್ಲ. ಸ್ವಲ್ಪ ಗಂಟ್ಲು ಕಫ ಗಿಫ ಇಲ್ಲಾಂದರೆ ಏನಾದರೂ ಕೆಮ್ಮಿದ್ರೆ ಹೋಗುತ್ತೆ. ಏನು ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಡು ಏನು ಕೇಳ್ತಾ ಇದೆ ಅಂದರೆ ಅವರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾಯಿದ್ದಾರಂತೆ ಪಕ್ಕದಲ್ಲಿ, ಸೊ ಅದೇ ಕೇಳ್ತಾ ಇರೋದು. ಮಲ್ಕೊಳ್ಳಿ ಬ್ರೋ, ರೆಸ್ಟ್ ಮಾಡಿರಿ. ನಮ್ಮ ಚರಿ ಮಹಾರಾಜ್ ಅವರು ಏನೂ ತಿಂದಿಲ್ಲ. ಸೊ ಇವಾಗ ಹೋಗಿ ನಾನು ಚಿಕನ್ ತಗೊಂಬಂದೆ. ಚರಿ, ಹಲೋ ಮಿಸ್ಟರ್ ಚರಿ, ಹಲೋ ರೀ. ಅವನಿಗೂ ಹೊಟ್ಟೆ ಹಸಿತಾ ಇದೆ, ಬಟ್ ಅವನು ಏನು ತಿನ್ನಲ್ಲ, ಅವನು ಚಿಕನ್ನು ತಿನ್ನಲ್ಲ ಅಂತಾನೆ, ತುಂಬ ಕಡಿಮೆ ಮಾಡ್ತಾನೆ ಅವನು. ಅವನಿಗೆ ರುಚಿ ಹತ್ತಬೇಕು, ರುಚಿ ಹತ್ತ ಗಂಟ ಅವನು ತಿನ್ನಲ್ಲ. ಅವನು ಟೇಸ್ಟ್ ಬೇಕಾರಪ್ಪ ನಿಂಗೆ. ಸರಿ ಇಲ್ಲೋಡು ಸರಿ ಇವಾಗ ಅವನಿಗೆ ನಾನು ಚಿಕನ್ ತೊಗೊಂಬಂದು ಕೊಟ್ಟೆ. ಇವಾಗ ಡ್ಯಾಡಿ ಮೇ ಬಿ ಚಿಕನ್ ಮಾಡ್ತಾಯಿದ್ದಾರೆ ಚರಿಗೆ. ಹೌದು, ಡ್ಯಾಡಿ ಚಿಕನ್ ಮಾಡ್ತಾಯಿದ್ದಾರೆ. ನೀಟಾಗಿ ಅವನಿಗೆ ಬೇಯಿಸಿ ಮಾಡಿದ್ಮೇಲೆ ತಿನ್ನಿಸ್ಬೇಕಾದ್ರೆ ತೋರಿಸ್ತೀನಿ. ಮಾಡಿದ ತಕ್ಷಣ ಸ್ವಲ್ಪ ನೀರು, ಯಾಕಂದರೆ ಹಸಿ ವಾಸನೆ ಹೋಗೋಕ್ಕೆ ನೀರು ಹಾಕಿ ಬೇಯಕ್ಕೆ ಇಡಬೇಕು. ಚಿಕನ್ ಬೇಯ್ತಿದ್ದಂಗೆ ಚಿಕನಿಂದ ಬಿಟ್ಕೊಳುತ್ತಲ್ಲ ಸೂಪು, ಅದಕ್ಕೇ ಸ್ವಲ್ಪ ಪೆಪ್ಪರು ಸಾಲ್ಟ್ ಎಲ್ಲ ಹಾಕಿ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿದ್ರು ನಡೆಯುತ್ತೆ. ಸರಿ, ಇದು ಡಿಶ್ ಪ್ರಿಪೇರ್ ಆಗಿದೆ, ಡ್ಯಾಡಿ ಮಾಡ್ಕೊಂಬಂದು ಕೊಟ್ಟರು. ಇವಾಗ ಸರಿ ಎಲ್ಲಿದೆಯಪ್ಪ? ಇಲ್ಲಿದ್ದಾನೆ. ಸರಿ ಬಾ ಸರಿ, ಬೇಗ ಬಾ 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 ಹೊಡ್ಬಾ, ಬಾ 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 ಸರಿ, ಬಾರಪ್ಪ ಸರಿ. ಹೌದಾ, ಒಂದು ನಿಮಿಷ ಬಂದೆ. ಸೊ ನೋಡೋಣ, ನಮ್ಮ ಸರಿ ಇವಾಗ ಒಂದು ಸ್ವಲ್ಪ ರುಚಿ ಹಚ್ಚೋ ಗಂಟ ಒಂದು ತಿನ್ನಿಸ್ಬೇಕು, ಆರಿಸ್ಬಿಟ್ಟು ತಿನ್ಸೋಣ. ನೋಡಿ ನಿಮ್ಮ ಸ್ಟೈಲು, ತಿನ್ನು ಅಂದಾಗ ಈ ಥರ ನಾಟಕ ಆಡ್ತಾನೆ. ಬಲ್ಲೇ ಅವನು ತಿನ್ನೋ ಟೈಮಲ್ಲಿ ಮಾತ್ರ ಇವನು ಈ ಥರ ನಾಟಕಗಳು. What a surprise! Oh, what?
ಕೇಳಲ್ಲಿ ನಾನು ಒಬ್ಳೆ ತಾನೇ ಬಂದಿದ್ದು. ಯಾರು ಬಂದಿಲ್ಲ ಪಾಪ. ಒಬ್ಬಳೆ ನಡ್ಕೊಂಬಂದ ನಾನು ಸುಮ್ಮನೆ ಇದ್ದೀನಾ? ಪ್ಯೂರ್ ನೋಡಿ ಕಷ್ಟಪಟ್ಟು ನಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಪಪ್ಪ ನೋಡಿದ್ರಾ? ನಡಿ ನಿಜವಾಗ್ಲೂ ರಾಗೋಣ ಬಂದಿಲ್ಲ. ನೀವು ಬೇಕಾದ್ರೆ ಬಂದು ಕೆಳಗಡೆ ಗಾಡಿ ನೋಡಿ ಬನ್ನಿ. ಹೋಗ್ಬಿಟ್ಟಿದ್ದೀನಿ ತಾತ. ನೆಡ್ದು ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಅವ್ರ ಬಗ್ಗೆ ಗೊತ್ತಾಗಿತ್ತು. ತಾತ ಸುಸ್ತಾಗಿದ್ದೀನಿ. ಎಲ್ಲೆಲ್ಲ ಕೈ ಆಗ್ತಾವನೆ. ನಾನು ಗಂಡಸೆ ಸೈಡ್ ಹೋಗು. ಯಾಕೆ ನಿಂಗಾಡ್ತಾವನೆ? ಈ ಎಣ್ಣೆ ಐತೆ ಹೋಗ್ಬಾರ. ಎಲ್ಲ ಹಾಯಿಸ್ಕೊಂಡು ನೀನು ಬರ್ತಿದ್ಯಲ್ಲ. ಯಾಕೆ ನಿಂಗಾಡ್ತಾವನೆ? ತಿಂದರಷ್ಟು ತುಪ್ಪ ಯಾರು ತಿನ್ನಲ್ಲ. ತಿಂದರ ಐಟಮ್ ಐಟಮ್ ಯಾವುದು ತಿನ್ನಲ್ಲ. ಆದ್ರೂ ಬಡಿ ರಿಯಾಕ್ಷನ್ಸ್ ನಾವು ಒಂದ್ ತಿಂದ್ರೆ ಹೆಚ್ಚು, ಒಂದ್ ತಿಂದ್ರೆ ಕಮ್ಮಿ ಅನ್ನಂಗ್ ತಿಂತೀವಿ ನಾವು. ಆದ್ರೆ ಈ ತಪ್ಪಾಗಿ ಇವಾಗ ಯೋಗಿ ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗಿದ್ದಾನೆ. ಅರ್ಜುನ್ ರಾವ್ ಮತ್ತೆ ವೇಣು ಅಣ್ಣ ಇಬ್ರು ಮಲ್ಕೊಂಡಿದ್ದಾರೆ. ರಾಘು ಅಣ್ಣ ಬಂದಿದ್ದಾರೆ ಇವಾಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವಾಗ ಮದ್ವೆಗೆ ಎಷ್ಟು ವರ್ಷ ಆಯ್ತು? ಆಯ್ತು ಅದೆಲ್ಲ ಆಗಿ ಅದೇನು ಮಾತಾಡಿ. ನೀವು ಮದ್ವೆಗೆ ಎಷ್ಟು ವರ್ಷ ಆಯ್ತು? ಹೇಳಿ, ನೀವು ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಕಾನ್ಫಿಡೆನ್ಷಿಯಲ್ ಅದು ಗೊತ್ತಿಲ್ಲ. ಸುಳ್ಳು ಹೇಳಿದ್ರೆ ಅಮ್ಮ ಬಂದ್ಬಿಟ್ಟು ಎಗ್ರಾಗ ಡಿಚ್ಚಿ ಇಟ್ಬಿಡ್ತೀನಿ ಅನ್ನೋ ಭಯ. ಹೇಳು ಮತ್ತೆ ಕರೆಕ್ಟಾಗಿ ಹೇಳಿ ರೆಡಿ. 28 ವರ್ಷ ಎಷ್ಟು? 20? ನಾನು 28 ವರ್ಷ ಆಯ್ತಾ ಮದ್ವೆಯಾಗಿ? ಹಂಗಾರೆ ನನ್ಗೆ 26 ವರ್ಷ ಈಗ. ರೇವಿಗೆ 19 ವರ್ಷ. ಎಷ್ಟು ವರ್ಷ ಗೊತ್ತಿಲ್ಲ ಸರಿಯಾಗಿ. ಅರ್ಜುನ್ಗೆ ಈಗಿನ್ನೂ 16 ವರ್ಷ. ನನಗಿನ್ನ ಗೊತ್ತಿಲ್ಲ ಎಷ್ಟು ವರ್ಷ ಅಂತ ಹೇಳ್ತಾರೆ. 32 ವರ್ಷನಾ ನಿಮ್ಗೆ? ಎಷ್ಟಣ್ಣ ಏಜು? ನಿಮ್ಗೆ ಏಜ್ ಎಷ್ಟು? 33. 35 ವರ್ಷ ಆಗಿದೆ. ಅಮ್ಮ ನೋಡ್ಕೋ, ಲಾಂಗ್ ನೋಡಿದ ತಕ್ಷಣ ಫೋನ್ ಕೆಳಗಡೆ ಇಟ್ಟಿದ ತಕ್ಷಣ ಫಸ್ಟ್ ಏಟ್ ಡ್ಯಾಡಿಗೆ ಢಮ್ ಢಮ್ ಅಂತ ಬಿಡ್ಬೇಕು. ಎಗ್ರಾಗ್ರಿ ಡಿಚ್ಚಿ ಟಗರು ಇವಳ ಪಗರು ಅಂತ ಬರ್ಬೇಕು. ಓ ನೋಡಿ ಅಣ್ಣ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೆಂಗ್ ಮಾಡುತ್ತೆ ಮತ್ತೆ? ಓ ಗೂಳಿ ಏಟು ಗೂಳಿ ಯಾವ ಗುಳಿನಿಲ್ಲ, ಯಾವ ಗುಳಿನಿಲ್ಲ. ಮತ್ತೆ ಸುಮ್ನೆ ಸರಿ ಆಯ್ತು. ಮದುವೆ ಆಗಿ ಸರಿ ಆಯ್ತು. ಇವಾಗ ಕ್ವಶನ್ ಆನ್ಸರ್ ಅಂತ ಹೇಳು ಅಂದ್ರೆ ನೀನು ನನಗೆ ಹೇಳ್ತಿದ್ಯಾ? ಸುಮ್ಮನೆ ಕೆಳಗೆ ತಗೋಬರ ಹತ್ರ ಇಬ್ರು ಕಾನ್ವರ್ಸೇಷನ್ ನಡೀಲಿ. ಸ್ವಲ್ಪ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿ ಇಬ್ರು ಕಾನ್ವರ್ಸೇಷನ್. ಹೋಗ್ಬೇಕು. ಸೊ ಇವಾಗ ಮಾತಿನ ಚಕಮಕಿ ನಡೀತಾ ಇದೆ. ಮದುವೆ ಆಗಿ ಮೊದಲನೇ ಸರಿ ಅಲ್ಲಿ ಡ್ಯಾಡಿ ಕೇಳ್ತಾರೆ ನೋಡಿ. ಜೊತೆ ಮಾತಾಡೋದು ತಲೆ ಬಿಡ್ತಾನೆ. ಅವನ ಜೊತೆ ಕೂತ್ಕೋ ಸುಮ್ಮನೆ. ಮದುವೆ ಆಗಿ ಮೊದಲನೇ ಸರಿ ಎಲ್ಲೋಗಿದ್ರಿ? ಹಸ್ಬೆಂಡ್ ಅಂಡ್ ವೈಫ್ ಎಲ್ಲೋ ಇಲ್ಲ, ಮನೇಲೇ ಇದ್ರ? ಬೇರೆ ಎಲ್ಲೂ ಹೋಗ್ತಿರ್ಲಿಲ್ಲ? ಬೇರೆ ಎಲ್ಲೂ ಹೋಗ್ಲಿಲ್ಲ? ಯಾವ ಪಿಕ್ಚರ್ ಫಸ್ಟ್ ನೋಡಿದ್ಯಾ? ಫಸ್ಟ್ ಎಲ್ಲೋಗಿದ್ ನೀವು? ಮದುವೆಯಾಗಿ ಎಲ್ಲೋಗಿದ್ರಿ? ಹನಿಮೂನ್ಗೆ ಎಲ್ಲೋಗಿದ್ರಪ್ಪ? ಹೊಪ್ಪನ ಕೇಳ್ತಾ ಇದೀವಿ. ಹನಿಮೂನ್ಗೆ ಎಲ್ಲೋಗಿದ್ರಿ? ಹನಿಮೂನ್ ಎಲ್ಲೂ ಇಲ್ಲ. ಶಿರಾದಲ್ಲಿ ಇತ್ತಲ್ಲ, ಇದರಲ್ಲಿ ಪಾವಗಡದಲ್ಲಿ ಮಾಡ್ಕೊಂಡಿದ್ದೆ. ಏನ್ ಪಾವಗಡದಲ್ಲಿ ಮಾಡ್ಕೊಂಡೆ? ಫಸ್ಟ್ ಹನಿಮೂನ್. ಹನಿಮೂನ್ ಚಿತ್ರದುರ್ಗ ಬಂದ್ವಿ ಆಯ್ತಾ?
ಏನಕ್ಕೆ ಫೋಟೋ ನೋಡ್ಕೊಂಡು ಹಂಗೆ ನೋಡ್ಕೊಂಡು ಹಂಗೆ ಮಾತಾಡ್ಕೊಂಡು ಇಟ್ಕೊಳ್ಬೇಕು ಅವ್ರ ಕಡೆ ಹಂಗೆ ಅವ್ರ ನೆಂಟರು ನೋಡ್ಕೊಂಡು ಮಾತಾಡ್ಬೇಕು ಅಷ್ಟೇ. ಮತ್ತೆ ಇನ್ನೊಂದು ಏನು ಕೇಳಲ್ಲ ಫಸ್ಟ್ ನೋಡಿದ ಪಿಕ್ಚರ್ ಯಾವುದು? ಇರ್ಲಿರ ಫಸ್ಟ್ ನೋಡಿದ ಪಿಕ್ಚರ್ ಯಾವುದು? ಪ್ರೇಮಲೋಕ. ಯಾವ ಲೋಕ? ಪ್ರೇಮಲೋಕ. ಪ್ರೇಮಲೋಕ ರವಿಚಂದ್ರ. ಆಮೇಲೆ ನೆಕ್ಸ್ಟ್ ಗಾಡಿ ಕೊಡಲ್ಲ ರೆಡಿ ರೆಡಿ ಬನ್ನಿ ಕುತ್ಕೊಳ್ಳಿ ಒಳಗಡೆ. ಈಗ ಏನಾಗಿದೆ ಗೊತ್ತಾ ನೋಡಿ, ಸ್ವಲ್ಪ ಈಗ ಏನಾಗಿದೆ ಅವ್ರಿಗೆ ಸ್ವಲ್ಪ ಬ್ರೇಕ್ ಬೇಕಂತೆ ಹೋಗಿದ್ದಾರೆ. ಆಗಿಂದ ಸ್ವಲ್ಪ ಯಾಕೋ ಇಲ್ಲಿ ಗಾಳಿ ಕಮ್ಮಿ ಐತೆ. ಫ್ಯಾನ್ ಹಾಕೋ ಗುಬು, ಫ್ಯಾನ್ ಹಾಕೋ. ನಡೀಲಿ ನೀನು ಕುತ್ಕೋ. ಫೋನ್ ಮಾಡಿಲ್ವಲ್ಲ? ಫೋನ್ ಮಾಡಿ ಮಾತಾಡ್ತೀನಿ. ಫೋನ್ ಮಾಡಿ ಮಾತಾಡ್ಕೊಡ್ತೀನಿ.